ಈಗ ಅಲ್ಲಿ ಸಾರಂಗಿಯವರು ಹೌದು ನನಗೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಒಂದು ವೇಳೆ ಅದು ನಿಜವೇ ಆದರೆ ಅದಕ್ಕೆ ಇರುವಂಥ ಸಾಕ್ಷಿಗಳು ಸಿಕ್ಕಿದರೆ ಅರೆಸ್ಟ್ ಆಗೇ ಆಗ್ತಾರೆ ರಾಹುಲ್ ಗಾಂಧಿ, ಅದರಲ್ಲಿ ಮಾತಿಲ್ಲ. ಪಾರ್ಲಿಮೆಂಟ್ನಲ್ಲಿ ನಡೆದ ನೂಕಾಟ ಪ್ರಕರಣ ಇದೀಗ ಬೇರೆ ಆಯಾಮ ಪಡೆದುಕೊಂಡಿದೆ. ರಾಗ ಅವರ ಕೇಸ್, ಸಂಸದ ಪ್ರತಾಪ್ ಚಂದ್ರ ಸಾರಂಗಿ ಮೇಲೆ ಹಲ್ಲೆ ನಡೆಯಿತಾ? ಹಲ್ಲೆ, ನೂಕಾಟ ಗುದ್ದಾಟ ಅಲ್ಲ, ಹಲ್ಲೆ. ರಾಹುಲ್ ಗಾಂಧಿ ದೂಡಿ ಬೀಳಿಸಿದ್ದಕ್ಕೆ ಅವ್ರಿಗೆ ಗಾಯ ಆಯಿತಾ? ದೂಡಿದ್ದೇನೆ ಅಂತ ಹೇಳಿದ್ದಾರೆ, ಅಂದರೆ ಒಟ್ಟಾರೆ ದೂಡಿದ್ದೇನೆ ಅಂತ ಅವರನ್ನು ಅಂತಲ್ಲ. ಆದರೆ ಸಾರಂಗಿಯವರನ್ನ ದೂಡಿ ಆ ಕಾರಣಕ್ಕಾಗಿ ಅವರಿಗೆ ಗಾಯವಾಗಿದ್ದರೆ ಅದು ಹಲ್ಲೆ ಕೇಸ್ ಆದರೆ ಪಕ್ಕಾ ಸಾಕ್ಷ್ಯ ಸಿಕ್ಕಿದರೆ ರಾಹುಲ್ ಗಾಂಧಿಗೆ ಕಷ್ಟ ಆಗ್ಬೋದು. ರಾಹುಲ್ ಗಾಂಧಿ ವಿರುದ್ಧ ಈಗಾಗಲೇ BJP ಕಂಪ್ಲೇಂಟ್ ಕೊಟ್ಟಿದೆ, ಹಾಗಂತ ಮಲ್ಲಿಕಾರ್ಜುನ ಖರ್ಗೆ ಕೂಡ ಇನ್ನೂ ಕೊಟ್ಟಿದ್ದಾರೆ. ಘಟನೆಯ ವಿಡಿಯೋಗಳು BJPಗೆ ವರದಾನ ಆಗಬಹುದು. ಒಂದು ವೇಳೆ ಅದರಲ್ಲಿ ಬೈ ಮಿಸ್ಟೇಕ್ ಆಯಿತೋ ಗೊತ್ತಿದ್ದಾಯ್ತೋ ಗೊತ್ತಿಲ್ಲದ ಅದೆಲ್ಲ ಸೆಕೆಂಡ್ರಿ. ತಳ್ಳುವಾಗ ಆ ಕಾರಣಕ್ಕಾಗಿ ಮತ್ತೊಬ್ಬ ಮಿಡ್ಲಲ್ಲಿ ಸಿಕ್ಕಿ ಅವನು ಪುಷ್ ಆಗಿ ಸಾರಂಗಿ ಅವರು ಬಿದ್ದಾಗ ಅವರಿಗೆ ಗಾಯವಾಯ್ತಾ? ಇವರು ತಳ್ಳಿದಂಗೆ ಆಗ್ಬಿಡ್ತದೆ. ಅದು ಎಲ್ಲವನ್ನೂ ಪರಿಶೀಲನೆ ಮಾಡುತ್ತಂತೆ ಖಾಕಿ ಪಡೆ. ಹೌದು, ತಳ್ಳಿದ್ದು ಸತ್ಯ ಅಂತ ರಾಹುಲ್ ಗಾಂಧಿ ಆಲ್ರೆಡಿ ಧಕ್ಕಮುಕ್ಕಿ ಆಯಿತು ಅಂತ ಹೇಳಿದ್ದಾರೆ. ಹಲ್ಲೆ ನಡೆಸಿದರೆ ವಿಶೇಷ ಹಕ್ಕು ಉಲ್ಲಂಘನೆ ಆಗುತ್ತೆ. ಹಲ್ಲೆ ಆದರೆ ಕೆಲಸಕ್ಕೆ ಹೋಗುವಾಗ ಬರುವಾಗ ತಡೆದರೂ ತಪ್ಪು, ದಾಳಿ ಮಾಡಿದ್ರಂತೂ ಸವಲತ್ತು ಉಲ್ಲಂಘನೆ ಆಗತ್ತೆ. ಸೊ ಹಾಗಾಗಿ ಭಾಳ ಕ್ಯೂರಿಯಾಸಿಟಿ ಇದೆ. ರಾಜಕೀಯ ಬೆರೆಸಿ ನೋಡ್ತಾರಾ ಬೆರೆಸದೆ ನೋಡ್ತಾರಾ ಗೊತ್ತಿಲ್ಲ. ಕಾದು ನೋಡೋಣ. ಈಗ ಅಲ್ಲಿ ಸಾರಂಗಿಯವರು ಹೌದು ನನಗೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಒಂದು ವೇಳೆ ಅದು ನಿಜವೇ ಆದರೆ ಅದಕ್ಕೆ ಇರುವಂಥ ಸಾಕ್ಷಿಗಳು ಸಿಕ್ಕಿದರೆ ಅರೆಸ್ಟ್ ಆಗೇ ಆಗ್ತಾರೆ ರಾಹುಲ್ ಗಾಂಧಿ, ಅದರಲ್ಲಿ ಮಾತಿಲ್ಲ. ಪಾರ್ಲಿಮೆಂಟ್ನಲ್ಲಿ ನಡೆದ ನೂಕಾಟ ಪ್ರಕರಣ ಇದೀಗ ಬೇರೆ ಆಯಾಮ ಪಡೆದುಕೊಂಡಿದೆ. ರಾಗ ಅವರ ಕೇಸ್, ಸಂಸದ ಪ್ರತಾಪ್ ಚಂದ್ರ ಸಾರಂಗಿ ಮೇಲೆ ಹಲ್ಲೆ ನಡೆಯಿತಾ? ಹಲ್ಲೆ, ನೂಕಾಟ ಗುದ್ದಾಟ ಅಲ್ಲ, ಹಲ್ಲೆ. ರಾಹುಲ್ ಗಾಂಧಿ ದೂಡಿ ಬೀಳಿಸಿದ್ದಕ್ಕೆ ಅವ್ರಿಗೆ ಗಾಯ ಆಯಿತಾ? ದೂಡಿದ್ದೇನೆ ಅಂತ ಹೇಳಿದ್ದಾರೆ, ಅಂದರೆ ಒಟ್ಟಾರೆ ದೂಡಿದ್ದೇನೆ ಅಂತ ಅವರನ್ನು ಅಂತಲ್ಲ. ಆದರೆ ಸಾರಂಗಿಯವರನ್ನ ದೂಡಿ ಆ ಕಾರಣಕ್ಕಾಗಿ ಅವರಿಗೆ ಗಾಯವಾಗಿದ್ದರೆ ಅದು ಹಲ್ಲೆ ಕೇಸ್ ಆದರೆ ಪಕ್ಕಾ ಸಾಕ್ಷ್ಯ ಸಿಕ್ಕಿದರೆ ರಾಹುಲ್ ಗಾಂಧಿಗೆ ಕಷ್ಟ ಆಗ್ಬೋದು. ರಾಹುಲ್ ಗಾಂಧಿ ವಿರುದ್ಧ ಈಗಾಗಲೇ BJP ಕಂಪ್ಲೇಂಟ್ ಕೊಟ್ಟಿದೆ, ಹಾಗಂತ ಮಲ್ಲಿಕಾರ್ಜುನ ಖರ್ಗೆ ಕೂಡ ಇನ್ನೂ ಕೊಟ್ಟಿದ್ದಾರೆ. ಘಟನೆಯ ವಿಡಿಯೋಗಳು BJPಗೆ ವರದಾನ ಆಗಬಹುದು. ಒಂದು ವೇಳೆ ಅದರಲ್ಲಿ ಬೈ ಮಿಸ್ಟೇಕ್ ಆಯಿತೋ ಗೊತ್ತಿದ್ದಾಯ್ತೋ ಗೊತ್ತಿಲ್ಲದ ಅದೆಲ್ಲ ಸೆಕೆಂಡ್ರಿ. ತಳ್ಳುವಾಗ ಆ ಕಾರಣಕ್ಕಾಗಿ ಮತ್ತೊಬ್ಬ ಮಿಡ್ಲಲ್ಲಿ ಸಿಕ್ಕಿ ಅವನು ಪುಷ್ ಆಗಿ ಸಾರಂಗಿ ಅವರು ಬಿದ್ದಾಗ ಅವರಿಗೆ ಗಾಯವಾಯ್ತಾ? ಇವರು ತಳ್ಳಿದಂಗೆ ಆಗ್ಬಿಡ್ತದೆ. ಅದು ಎಲ್ಲವನ್ನೂ ಪರಿಶೀಲನೆ ಮಾಡುತ್ತಂತೆ ಖಾಕಿ ಪಡೆ. ಹೌದು, ತಳ್ಳಿದ್ದು ಸತ್ಯ ಅಂತ ರಾಹುಲ್ ಗಾಂಧಿ ಆಲ್ರೆಡಿ ಧಕ್ಕಮುಕ್ಕಿ ಆಯಿತು ಅಂತ ಹೇಳಿದ್ದಾರೆ. ಹಲ್ಲೆ ನಡೆಸಿದರೆ ವಿಶೇಷ ಹಕ್ಕು ಉಲ್ಲಂಘನೆ ಆಗುತ್ತೆ. ಹಲ್ಲೆ ಆದರೆ ಕೆಲಸಕ್ಕೆ ಹೋಗುವಾಗ ಬರುವಾಗ ತಡೆದರೂ ತಪ್ಪು, ದಾಳಿ ಮಾಡಿದ್ರಂತೂ ಸವಲತ್ತು ಉಲ್ಲಂಘನೆ ಆಗತ್ತೆ. ಸೊ ಹಾಗಾಗಿ ಭಾಳ ಕ್ಯೂರಿಯಾಸಿಟಿ ಇದೆ. ರಾಜಕೀಯ ಬೆರೆಸಿ ನೋಡ್ತಾರಾ ಬೆರೆಸದೆ ನೋಡ್ತಾರಾ ಗೊತ್ತಿಲ್ಲ. ಕಾದು ನೋಡೋಣ. ಈಗ ಅಲ್ಲಿ ಸಾರಂಗಿಯವರು ಹೌದು ನನಗೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಒಂದು ವೇಳೆ ಅದು ನಿಜವೇ ಆದರೆ ಅದಕ್ಕೆ ಇರುವಂಥ ಸಾಕ್ಷಿಗಳು ಸಿಕ್ಕಿದರೆ ಅರೆಸ್ಟ್ ಆಗೇ ಆಗ್ತಾರೆ ರಾಹುಲ್ ಗಾಂಧಿ, ಅದರಲ್ಲಿ ಮಾತಿಲ್ಲ. ಪಾರ್ಲಿಮೆಂಟ್ನಲ್ಲಿ ನಡೆದ ನೂಕಾಟ ಪ್ರಕರಣ ಇದೀಗ ಬೇರೆ ಆಯಾಮ ಪಡೆದುಕೊಂಡಿದೆ. ರಾಗ ಅವರ ಕೇಸ್, ಸಂಸದ ಪ್ರತಾಪ್ ಚಂದ್ರ ಸಾರಂಗಿ ಮೇಲೆ ಹಲ್ಲೆ ನಡೆಯಿತಾ? ಹಲ್ಲೆ, ನೂಕಾಟ ಗುದ್ದಾಟ ಅಲ್ಲ, ಹಲ್ಲೆ. ರಾಹುಲ್ ಗಾಂಧಿ ದೂಡಿ ಬೀಳಿಸಿದ್ದಕ್ಕೆ ಅವ್ರಿಗೆ ಗಾಯ ಆಯಿತಾ? ದೂಡಿದ್ದೇನೆ ಅಂತ ಹೇಳಿದ್ದಾರೆ, ಅಂದರೆ ಒಟ್ಟಾರೆ ದೂಡಿದ್ದೇನೆ ಅಂತ ಅವರನ್ನು ಅಂತಲ್ಲ. ಆದರೆ ಸಾರಂಗಿಯವರನ್ನ ದೂಡಿ ಆ ಕಾರಣಕ್ಕಾಗಿ ಅವರಿಗೆ ಗಾಯವಾಗಿದ್ದರೆ ಅದು ಹಲ್ಲೆ ಕೇಸ್ ಆದರೆ ಪಕ್ಕಾ ಸಾಕ್ಷ್ಯ ಸಿಕ್ಕಿದರೆ ರಾಹುಲ್ ಗಾಂಧಿಗೆ ಕಷ್ಟ ಆಗ್ಬೋದು. ರಾಹುಲ್ ಗಾಂಧಿ ವಿರುದ್ಧ ಈಗಾಗಲೇ BJP ಕಂಪ್ಲೇಂಟ್ ಕೊಟ್ಟಿದೆ, ಹಾಗಂತ ಮಲ್ಲಿಕಾರ್ಜುನ ಖರ್ಗೆ ಕೂಡ ಇನ್ನೂ ಕೊಟ್ಟಿದ್ದಾರೆ. ಘಟನೆಯ ವಿಡಿಯೋಗಳು BJPಗೆ ವರದಾನ ಆಗಬಹುದು. ಒಂದು ವೇಳೆ ಅದರಲ್ಲಿ ಬೈ ಮಿಸ್ಟೇಕ್ ಆಯಿತೋ ಗೊತ್ತಿದ್ದಾಯ್ತೋ ಗೊತ್ತಿಲ್ಲದ ಅದೆಲ್ಲ ಸೆಕೆಂಡ್ರಿ. ತಳ್ಳುವಾಗ ಆ ಕಾರಣಕ್ಕಾಗಿ ಮತ್ತೊಬ್ಬ ಮಿಡ್ಲಲ್ಲಿ ಸಿಕ್ಕಿ ಅವನು ಪುಷ್ ಆಗಿ ಸಾರಂಗಿ ಅವರು ಬಿದ್ದಾಗ ಅವರಿಗೆ ಗಾಯವಾಯ್ತಾ? ಇವರು ತಳ್ಳಿದಂಗೆ ಆಗ್ಬಿಡ್ತದೆ. ಅದು ಎಲ್ಲವನ್ನೂ ಪರಿಶೀಲನೆ ಮಾಡುತ್ತಂತೆ ಖಾಕಿ ಪಡೆ. ಹೌದು, ತಳ್ಳಿದ್ದು ಸತ್ಯ ಅಂತ ರಾಹುಲ್ ಗಾಂಧಿ ಆಲ್ರೆಡಿ ಧಕ್ಕಮುಕ್ಕಿ ಆಯಿತು ಅಂತ ಹೇಳಿದ್ದಾರೆ. ಹಲ್ಲೆ ನಡೆಸಿದರೆ ವಿಶೇಷ ಹಕ್ಕು ಉಲ್ಲಂಘನೆ ಆಗುತ್ತೆ. ಹಲ್ಲೆ ಆದರೆ ಕೆಲಸಕ್ಕೆ ಹೋಗುವಾಗ ಬರುವಾಗ ತಡೆದರೂ ತಪ್ಪು, ದಾಳಿ ಮಾಡಿದ್ರಂತೂ ಸವಲತ್ತು ಉಲ್ಲಂಘನೆ ಆಗತ್ತೆ. ಸೊ ಹಾಗಾಗಿ ಭಾಳ ಕ್ಯೂರಿಯಾಸಿಟಿ ಇದೆ. ರಾಜಕೀಯ ಬೆರೆಸಿ ನೋಡ್ತಾರಾ ಬೆರೆಸದೆ ನೋಡ್ತಾರಾ ಗೊತ್ತಿಲ್ಲ. ಕಾದು ನೋಡೋಣ.
ಈಗ ಅಲ್ಲಿ ಸಾರಂಗಿಯವರು ಹೌದು ನನಗೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಒಂದು ವೇಳೆ ಅದು ನಿಜವೇ ಆದರೆ ಅದಕ್ಕೆ ಇರುವಂಥ ಸಾಕ್ಷಿಗಳು ಸಿಕ್ಕಿದ್ರೆ ಅರೆಸ್ಟ್ ಆಗೇ ಆಗ್ತಾರೆ ರಾಹುಲ್ ಗಾಂಧಿ, ಅದರಲ್ಲಿ ಮಾತಿಲ್ಲ. ಪಾರ್ಲಿಮೆಂಟ್ನಲ್ಲಿ ನಡೆದ ನೂಕಾಟ ಪ್ರಕರಣ ಇದೀಗ ಬೇರೆ ಆಯಾಮ ಪಡೆದುಕೊಂಡಿದೆ. ರಾಗ ಅವರ ಕೇಸ್, ಸಂಸದ ಪ್ರತಾಪ್ ಚಂದ್ರ ಸಾರಂಗಿ ಮೇಲೆ ಹಲ್ಲೆ ನಡೆಯಿತಾ? ಹಲ್ಲೆ, ನೂಕಾಟ ಗುದ್ದಾಟ ಅಲ್ಲ, ಹಲ್ಲೆ. ರಾಹುಲ್ ಗಾಂಧಿ ದೂಡಿ ಬೀಳಿಸಿದ್ದಕ್ಕೆ ಅವ್ರಿಗೆ ಗಾಯ ಆಯಿತಾ? ದೂಡಿದ್ದೇನೆ ಅಂತ ಹೇಳಿದ್ದಾರೆ, ಅಂದರೆ ಒಟ್ಟಾರೆ ದೂಡಿದ್ದೇನೆ ಅಂತ ಅವರನ್ನು ಅಂತಲ್ಲ. ಆದರೆ ಸಾರಂಗಿಯವರನ್ನ ದೂಡಿ ಆ ಕಾರಣಕ್ಕಾಗಿ ಅವರಿಗೆ ಗಾಯವಾಗಿದ್ದರೆ ಅದು ಹಲ್ಲೆ ಕೇಸ್ ಆದರೆ ಪಕ್ಕಾ ಸಾಕ್ಷ್ಯ ಸಿಕ್ಕಿದರೆ ರಾಹುಲ್ ಗಾಂಧಿಗೆ ಕಷ್ಟ ಆಗ್ಬೋದು. ರಾಹುಲ್ ಗಾಂಧಿ ವಿರುದ್ಧ ಈಗಾಗಲೇ BJP ಕಂಪ್ಲೇಂಟ್ ಕೊಟ್ಟಿದೆ, ಹಾಗಂತ ಮಲ್ಲಿಕಾರ್ಜುನ ಖರ್ಗೆ ಕೂಡ ಇನ್ನೂ ಕೊಟ್ಟಿದ್ದಾರೆ. ಘಟನೆಯ ವಿಡಿಯೋಗಳು BJPಗೆ ವರದಾನ ಆಗಬಹುದು. ಒಂದು ವೇಳೆ ಅದರಲ್ಲಿ ಬೈ ಮಿಸ್ಟೇಕ್ ಆಯಿತೋ ಗೊತ್ತಿದ್ದಾಯ್ತೋ ಗೊತ್ತಿಲ್ಲದೆ ಅದೆಲ್ಲ ಸೆಕೆಂಡ್ರಿ. ತಳ್ಳುವಾಗ ಆ ಕಾರಣಕ್ಕಾಗಿ ಮತ್ತೊಬ್ಬ ಮಿಡ್ಲಲ್ಲಿ ಸಿಕ್ಕಿ ಅವನು ಪುಷ್ ಆಗಿ ಸಾರಂಗಿ ಅವರು ಬಿದ್ದಾಗ ಅವರಿಗೆ ಗಾಯವಾಯ್ತಾ? ಇವರು ತಳ್ಳಿದಂಗೆ ಆಗ್ಬಿಡ್ತದೆ. ಅದು ಎಲ್ಲವನ್ನು ಪರಿಶೀಲನೆ ಮಾಡುತ್ತಂತೆ ಖಾಕಿ ಪಡೆ. ಹೌದು, ತಳ್ಳಿದ್ದು ಸತ್ಯ ಅಂತ ರಾಹುಲ್ ಗಾಂಧಿ ಆಲ್ರೆಡಿ ಧಕ್ಕಮುಕ್ಕಿ ಆಯಿತು ಅಂತ ಹೇಳಿದ್ದಾರೆ. ಹಲ್ಲೆ ನಡೆಸಿದರೆ ವಿಶೇಷ ಹಕ್ಕು ಉಲ್ಲಂಘನೆ ಆಗುತ್ತೆ. ಹಲ್ಲೆ ಆದರೆ ಕೆಲಸಕ್ಕೆ ಹೋಗುವಾಗ ಬರುವಾಗ ತಡೆದರೂ ತಪ್ಪು, ದಾಳಿ ಮಾಡಿದ್ರಂತೂ ಸವಲತ್ತು ಉಲ್ಲಂಘನೆ ಆಗತ್ತೆ. ಸೊ ಹಾಗಾಗಿ ಭಾಳ ಕ್ಯೂರಿಯಾಸಿಟಿ ಇದೆ. ರಾಜಕೀಯ ಬೆರೆಸಿ ನೋಡ್ತಾರಾ ಬೆರೆಸದೆ ನೋಡ್ತಾರಾ ಗೊತ್ತಿಲ್ಲ, ಕಾದು ನೋಡೋಣ. ಈಗ ಅಲ್ಲಿ ಸಾರಂಗಿಯವರು ಹೌದು ನನಗೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಒಂದು ವೇಳೆ ಅದು ನಿಜವೇ ಆದರೆ ಅದಕ್ಕೆ ಇರುವಂಥ ಸಾಕ್ಷಿಗಳು ಸಿಕ್ಕಿದ್ರೆ ಅರೆಸ್ಟ್ ಆಗೇ ಆಗ್ತಾರೆ ರಾಹುಲ್ ಗಾಂಧಿ, ಅದರಲ್ಲಿ ಮಾತಿಲ್ಲ. ಪಾರ್ಲಿಮೆಂಟ್ನಲ್ಲಿ ನಡೆದ ನೂಕಾಟ ಪ್ರಕರಣ ಇದೀಗ ಬೇರೆ ಆಯಾಮ ಪಡೆದುಕೊಂಡಿದೆ. ರಾಗ ಅವರ ಕೇಸ್, ಸಂಸದ ಪ್ರತಾಪ್ ಚಂದ್ರ ಸಾರಂಗಿ ಮೇಲೆ ಹಲ್ಲೆ ನಡೆಯಿತಾ? ಹಲ್ಲೆ, ನೂಕಾಟ ಗುದ್ದಾಟ ಅಲ್ಲ, ಹಲ್ಲೆ. ರಾಹುಲ್ ಗಾಂಧಿ ದೂಡಿ ಬೀಳಿಸಿದ್ದಕ್ಕೆ ಅವ್ರಿಗೆ ಗಾಯ ಆಯಿತಾ? ದೂಡಿದ್ದೇನೆ ಅಂತ ಹೇಳಿದ್ದಾರೆ, ಅಂದರೆ ಒಟ್ಟಾರೆ ದೂಡಿದ್ದೇನೆ ಅಂತ ಅವರನ್ನು ಅಂತಲ್ಲ. ಆದರೆ ಸಾರಂಗಿಯವರನ್ನ ದೂಡಿ ಆ ಕಾರಣಕ್ಕಾಗಿ ಅವರಿಗೆ ಗಾಯವಾಗಿದ್ದರೆ ಅದು ಹಲ್ಲೆ ಕೇಸ್ ಆದರೆ ಪಕ್ಕಾ ಸಾಕ್ಷ್ಯ ಸಿಕ್ಕಿದರೆ ರಾಹುಲ್ ಗಾಂಧಿಗೆ ಕಷ್ಟ ಆಗ್ಬೋದು. ರಾಹುಲ್ ಗಾಂಧಿ ವಿರುದ್ಧ ಈಗಾಗಲೇ BJP ಕಂಪ್ಲೇಂಟ್ ಕೊಟ್ಟಿದೆ, ಹಾಗಂತ ಮಲ್ಲಿಕಾರ್ಜುನ ಖರ್ಗೆ ಕೂಡ ಇನ್ನೂ ಕೊಟ್ಟಿದ್ದಾರೆ. ಘಟನೆಯ ವಿಡಿಯೋಗಳು BJPಗೆ ವರದಾನ ಆಗಬಹುದು. ಒಂದು ವೇಳೆ ಅದರಲ್ಲಿ ಬೈ ಮಿಸ್ಟೇಕ್ ಆಯಿತೋ ಗೊತ್ತಿದ್ದಾಯ್ತೋ ಗೊತ್ತಿಲ್ಲದೆ ಅದೆಲ್ಲ ಸೆಕೆಂಡ್ರಿ. ತಳ್ಳುವಾಗ ಆ ಕಾರಣಕ್ಕಾಗಿ ಮತ್ತೊಬ್ಬ ಮಿಡ್ಲಲ್ಲಿ ಸಿಕ್ಕಿ ಅವನು ಪುಷ್ ಆಗಿ ಸಾರಂಗಿ ಅವರು ಬಿದ್ದಾಗ ಅವರಿಗೆ ಗಾಯವಾಯ್ತಾ? ಇವರು ತಳ್ಳಿದಂಗೆ ಆಗ್ಬಿಡ್ತದೆ. ಅದು ಎಲ್ಲವನ್ನು ಪರಿಶೀಲನೆ ಮಾಡುತ್ತಂತೆ ಖಾಕಿ ಪಡೆ. ಹೌದು, ತಳ್ಳಿದ್ದು ಸತ್ಯ ಅಂತ ರಾಹುಲ್ ಗಾಂಧಿ ಆಲ್ರೆಡಿ ಧಕ್ಕಮುಕ್ಕಿ ಆಯಿತು ಅಂತ ಹೇಳಿದ್ದಾರೆ. ಹಲ್ಲೆ ನಡೆಸಿದರೆ ವಿಶೇಷ ಹಕ್ಕು ಉಲ್ಲಂಘನೆ ಆಗುತ್ತೆ. ಹಲ್ಲೆ ಆದರೆ ಕೆಲಸಕ್ಕೆ ಹೋಗುವಾಗ ಬರುವಾಗ ತಡೆದರೂ ತಪ್ಪು, ದಾಳಿ ಮಾಡಿದ್ರಂತೂ ಸವಲತ್ತು ಉಲ್ಲಂಘನೆ ಆಗತ್ತೆ. ಸೊ ಹಾಗಾಗಿ ಭಾಳ ಕ್ಯೂರಿಯಾಸಿಟಿ ಇದೆ. ರಾಜಕೀಯ ಬೆರೆಸಿ ನೋಡ್ತಾರಾ ಬೆರೆಸದೆ ನೋಡ್ತಾರಾ ಗೊತ್ತಿಲ್ಲ, ಕಾದು ನೋಡೋಣ. ಈಗ ಅಲ್ಲಿ ಸಾರಂಗಿಯವರು ಹೌದು ನನಗೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಒಂದು ವೇಳೆ ಅದು ನಿಜವೇ ಆದರೆ ಅದಕ್ಕೆ ಇರುವಂಥ ಸಾಕ್ಷಿಗಳು ಸಿಕ್ಕಿದ್ರೆ ಅರೆಸ್ಟ್ ಆಗೇ ಆಗ್ತಾರೆ ರಾಹುಲ್ ಗಾಂಧಿ, ಅದರಲ್ಲಿ ಮಾತಿಲ್ಲ. ಪಾರ್ಲಿಮೆಂಟ್ನಲ್ಲಿ ನಡೆದ ನೂಕಾಟ ಪ್ರಕರಣ ಇದೀಗ ಬೇರೆ ಆಯಾಮ ಪಡೆದುಕೊಂಡಿದೆ. ರಾಗ ಅವರ ಕೇಸ್, ಸಂಸದ ಪ್ರತಾಪ್ ಚಂದ್ರ ಸಾರಂಗಿ ಮೇಲೆ ಹಲ್ಲೆ ನಡೆಯಿತಾ? ಹಲ್ಲೆ, ನೂಕಾಟ ಗುದ್ದಾಟ ಅಲ್ಲ, ಹಲ್ಲೆ. ರಾಹುಲ್ ಗಾಂಧಿ ದೂಡಿ ಬೀಳಿಸಿದ್ದಕ್ಕೆ ಅವ್ರಿಗೆ ಗಾಯ ಆಯಿತಾ? ದೂಡಿದ್ದೇನೆ ಅಂತ ಹೇಳಿದ್ದಾರೆ, ಅಂದರೆ ಒಟ್ಟಾರೆ ದೂಡಿದ್ದೇನೆ ಅಂತ ಅವರನ್ನು ಅಂತಲ್ಲ. ಆದರೆ ಸಾರಂಗಿಯವರನ್ನ ದೂಡಿ ಆ ಕಾರಣಕ್ಕಾಗಿ ಅವರಿಗೆ ಗಾಯವಾಗಿದ್ದರೆ ಅದು ಹಲ್ಲೆ ಕೇಸ್ ಆದರೆ ಪಕ್ಕಾ ಸಾಕ್ಷ್ಯ ಸಿಕ್ಕಿದರೆ ರಾಹುಲ್ ಗಾಂಧಿಗೆ ಕಷ್ಟ ಆಗ್ಬೋದು. ರಾಹುಲ್ ಗಾಂಧಿ ವಿರುದ್ಧ ಈಗಾಗಲೇ BJP ಕಂಪ್ಲೇಂಟ್ ಕೊಟ್ಟಿದೆ, ಹಾಗಂತ ಮಲ್ಲಿಕಾರ್ಜುನ ಖರ್ಗೆ ಕೂಡ ಇನ್ನೂ ಕೊಟ್ಟಿದ್ದಾರೆ. ಘಟನೆಯ ವಿಡಿಯೋಗಳು BJPಗೆ ವರದಾನ ಆಗಬಹುದು. ಒಂದು ವೇಳೆ ಅದರಲ್ಲಿ ಬೈ ಮಿಸ್ಟೇಕ್ ಆಯಿತೋ ಗೊತ್ತಿದ್ದಾಯ್ತೋ ಗೊತ್ತಿಲ್ಲದೆ ಅದೆಲ್ಲ ಸೆಕೆಂಡ್ರಿ. ತಳ್ಳುವಾಗ ಆ ಕಾರಣಕ್ಕಾಗಿ ಮತ್ತೊಬ್ಬ ಮಿಡ್ಲಲ್ಲಿ ಸಿಕ್ಕಿ ಅವನು ಪುಷ್ ಆಗಿ ಸಾರಂಗಿ ಅವರು ಬಿದ್ದಾಗ ಅವರಿಗೆ ಗಾಯವಾಯ್ತಾ? ಇವರು ತಳ್ಳಿದಂಗೆ ಆಗ್ಬಿಡ್ತದೆ. ಅದು ಎಲ್ಲವನ್ನು ಪರಿಶೀಲನೆ ಮಾಡುತ್ತಂತೆ ಖಾಕಿ ಪಡೆ. ಹೌದು, ತಳ್ಳಿದ್ದು ಸತ್ಯ ಅಂತ ರಾಹುಲ್ ಗಾಂಧಿ ಆಲ್ರೆಡಿ ಧಕ್ಕಮುಕ್ಕಿ ಆಯಿತು ಅಂತ ಹೇಳಿದ್ದಾರೆ. ಹಲ್ಲೆ ನಡೆಸಿದರೆ ವಿಶೇಷ ಹಕ್ಕು ಉಲ್ಲಂಘನೆ ಆಗುತ್ತೆ. ಹಲ್ಲೆ ಆದರೆ ಕೆಲಸಕ್ಕೆ ಹೋಗುವಾಗ ಬರುವಾಗ ತಡೆದರೂ ತಪ್ಪು, ದಾಳಿ ಮಾಡಿದ್ರಂತೂ ಸವಲತ್ತು ಉಲ್ಲಂಘನೆ ಆಗತ್ತೆ. ಸೊ ಹಾಗಾಗಿ ಭಾಳ ಕ್ಯೂರಿಯಾಸಿಟಿ ಇದೆ. ರಾಜಕೀಯ ಬೆರೆಸಿ ನೋಡ್ತಾರಾ ಬೆರೆಸದೆ ನೋಡ್ತಾರಾ ಗೊತ್ತಿಲ್ಲ, ಕಾದು ನೋಡೋಣ.